ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚು ಇಷ್ಟ ಇಲ್ಲ, ಹಾಗೆ ಕ್ರೋಶ ಕೂಡ ಬರೋದಿಲ್ಲ ಅನ್ನೋರಿಗೆ ಒಂದು ಕ್ಯೂಟಾಗಿ ಕಾಣಿಸುವಂತಹ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ಕಾಟನ್ ಥ್ರೆಡ್ ಬೇಕಾಗುತ್ತೆ. ಎರಡೆಳೆ ಪೋಣಿಸ್ಕೊಂಡು ಡಬಲ್ ಮಾಡ್ಕೊಂಡಿದ್ದೀನಿ. ವೈಟ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ಒಂದು ಗಂಟು ಹಾಕ್ಕೊಂಡಿದ್ದೀನಿ. ನೀವು ಸೀರೆಗೆ ಹಾಕ್ತಾಯಿದ್ರೆ ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡನ್ನು ಬಳಸಿ. ಹಾಗೆ ಒಂದು ಕುಚ್ಚು ಆದಮೇಲೆ ನಿಮಗೆ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಮಾರ್ಕ್ ಮಾಡಿಕೊಂಡೆ, ಅದಾದಮೇಲೆ 2 ಬೆರಳಷ್ಟು ಗ್ಯಾಪ್ ತಗೊಂಡು ಮತ್ತೆ ನಾನು ಮಾರ್ಕ್ ಮಾಡ್ಕೋತೀನಿ. 1 ಇಂಚ್ಗೆ ಅಥವಾ ಇನ್ನೂ ಹತ್ರ ಬೇಕಂದರೆ ಈ ಬೆರಳಿಂದ ಕೂಡ ನೀವು ಮೆಜರ್ಮೆಂಟ್ ತಗೊಂಡು ಮಾರ್ಕನ್ನು ಮಾಡ್ಕೋಬೋದು. ಈ ಥರ ಒಂದು 5 ಕುಚ್ಚಾಗುವಷ್ಟು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಈ ಥರ ನೀಡಲನ್ನು ತಂದು ಮೊದಲು ಲಾಕ್ ಮಾಡ್ಕೋಬೇಕು ಕಾಟನ್ ಥ್ರೆಡ್ಡಿಂದ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಬೀಡ್ಗಳನ್ನು ಪೋಣಿಸ್ಕೋತೀನಿ. 3 mm ಇರುವಂತಹ ಒಂದು ಗೋಲ್ಡ್ ಬೀಡು, ಒಂದು ಫ್ಲವರ್ ಬೀಡು, ಅದಾದಮೇಲೆ ಮತ್ತೆ ಒಂದು ಮೊದಲು ಈ 3 ಬೀಡ್ಗಳನ್ನು ಹಾಕ್ಕೋತೀನಿ. ನೆಕ್ಸ್ಟ್ ಈ ಥರ ಬೀಡ್ ತಗೊಂಡಿದ್ದೀನಿ. ಅದಾದಮೇಲೆ ಒಂದು ವೈಟ್ ಪರ್ಲು, ಮತ್ತು ಇವಾಗ ಇಲ್ಲಿ ಹಾಕಿದ್ದೀನಲ್ಲ ಇದನ್ನೇ ಈ ಥರ ಅಪೋಸಿಟ್ ಡೈರೆಕ್ಷನ್ನಲ್ಲಿ ಹಾಕ್ತೀನಿ. ಈ ಥರ ಟೋಟಲ್ ಇಷ್ಟು ಬೀಡ್ಗಳನ್ನು ಹಾಕಬೇಕು. ನೋಡಿ, 6 ಬೀಡ್ಗಳನ್ನು ಹಾಕಿದ್ದೀನಿ. ಇವಾಗ ಈ ಕೆಳಗಡೆ ಇರುವಂತಹ 3 ಬೀಡ್ಗಳನ್ನು ಸ್ಕಿಪ್ ಮಾಡಿ ಮೇಲ್ಗಡೆ ಇರುವಂತಹ 3 ಬೀಡ್ಗಳಿಗೂ ಈ ಥರ ತಗೊಂಡೋಗಿ ನೀಡಲ್ ಈ ಥರ ಮೇಲ್ ತಗೊಂಡೋಗ್ಬೇಕು. ಇಲ್ಲಿ ಹಾಕುವಾಗ ಈ ಕೈಯಿಂದ ಇದನ್ನು ಟೈಟಾಗಿ ಹಾಗೆ ಹಿಡ್ದಿರಬೇಕು. ನೋಡಿ, ಈ ಥರ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನಿಮಗೆ ಕುಚ್ಚು ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ಥರ ಡಿಸೈನ್ಸ್ಗಳನ್ನು ನೀವು ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಇವಾಗ ಇದನ್ನು ಈ ಥರ ಕೆಳಗಡೆ ತಗೊಂಡೋಗ್ತೀನಿ. ನೋಡಿ, ಈ ಥರ ತಗೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ ಈ 3 ಬೀಡಿಂದ ಹೊರಗಡೆ ತಂದು ದಾರವನ್ನು ಕಟ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ. ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ, ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇದನ್ನು ಬಿಟ್ಟು ಇಲ್ಲಿ ಮಾಡಿ ತೋರಿಸ್ತೀನಿ. ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಚಿಕ್ಕ ಬೀಡು, ನೆಕ್ಸ್ಟ್ ಈ ಫ್ಲವರ್ ಬೀಡು ಮತ್ತು ಚಿಕ್ಕ ಬೀಡು, ಈ 3 ಬೀಡ್ಗಳನ್ನು ಹಾಕಿದ ಮೇಲೆ ಈ ಬೀಡು ಮತ್ತು ಈ ಬೀಡು ಹಾಗೆ ಈ ಬೀಡು, ಈ ಎಲ್ಲವನ್ನು ಪೋಣಿಸ್ಕೊಂಡ್ಮೇಲೆ ಇಲ್ಲಿಂದ ಈ ಥರ ಮೇಲ್ಗಡೆ ತಗೊಂಡೋಗಿ 3 ಬೀಡಿಂದ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಡಿಸೈನ್. ಇವಾಗಿಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಮೊದಲು ಒಂದು ಸಲ ಕೆಳಗಡೆ ತಗೊಂಡು ಬಂದು ಈ ಥರ ಲಾಕ್ ಮಾಡ್ಕೋಬೇಕು. ಈ ಥರ ಒಂದು 2-3 ಸಲ ಮಾಡಿಕೊಂಡು ಈ 3 ಬೀಡಿಂದ ಹೊರಗಡೆ ತೆಗೆದು ದಾರವನ್ನು ಕಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಡಿಸೈನ್. ಇದೇ ಥರ ನಾನು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನೋ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ನೀವು ಸೀರೆ ಪೂರ್ತಿ ಇದೇ ಥರ ಮಾಡ್ಕೊಳ್ಳಿ. ನೋಡಿ, ಹ್ಯಾಂಗಿಂಗ್ಸ್ ಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಒಂದು 5 ಮಾಡ್ಕೊಂಡಿದ್ದೀನಿ. ಈ ಥರ ಕಾಣಿಸ್ತಾ ಇದೆ. ಇದನ್ನು ನೀವು ಸೀರೆಗೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಹ್ಯಾಂಗಿಂಗ್ಸ್ ಥರ ಬರುತ್ತಲ್ಲ ಸೀರೆಗೆ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಸೀರೆಗೂ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ.
ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.